ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮಲೇಕ್. ಇವತ್ತು ನಮ್ಮ ಎಜುಕೇಷನ್ ನ್ಯೂ ದಿಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಟೆಸ್ಟ್ ನಡೀತಾ ಇದೆ. ಸೊ ಅಲ್ಲಿ ನೋಡ್ತಿದ್ರೆ ಅಲ್ಲಿ ಜಡ್ಜ್ ಇದ್ದಾರೆ. ಎಲ್ಲ ಮಕ್ಕಳು ಪ್ರಾಜೆಕ್ಟ್ ಮಾಡಿದ್ದಾರೆ, ಸೈನ್ಸ್ ಪ್ರಾಜೆಕ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದನ್ನು ಇವತ್ತೆಲ್ಲ ಟೆಸ್ಟ್ ಮಾಡ್ತಾಯಿದ್ದಾರೆ. 6ನೇ ತಾರೀಕಿಗೆ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಸೊ ಜಡ್ಜಸ್ ಕೂತು ನೋಡ್ತಿದ್ದಾರೆ. ಸೊ ನಾನು ಹೇಳೋದು ಪೇರೆಂಟ್ಸ್, ಒಂದು ವಿಷಯ ಹೇಳ್ತೀನಿ ನಿಮಗೆ. ನಿಮ್ಮ ಮಕ್ಕಳು ಬುಕ್ಕಲ್ಲದೆ ಅಂದರೆ ಪುಸ್ತಕ ಅಲ್ಲದೆ ಅತಿ ಹೆಚ್ಚು ವಿದ್ಯೆ ಕಲಿಬೇಕು, ಜನರು ಕಲಿಬೇಕಂದ್ರೆ ದಯವಿಟ್ಟು ನಮ್ಮ ನ್ಯೂ ದಿಲ್ಲಿ ಪಬ್ಲಿಕ್ ಸ್ಕೂಲಿಗೆ ಜಾಯಿನ್ ಮಾಡಿಸಿ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟಿ ತುಂಬ ಇದೆ. ಜನರಲ್ ನಾಲೆಜ್ ತುಂಬ ಸಿಗುತ್ತೆ. ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗ್ತಾರೆ, ಬೇರೆ ಕಡೆ ವಿಸಿಟ್ ಕೊಡ್ತಾರೆ, ಇಲ್ಲಿ ಗೆಸ್ಟ್ ಲೆಕ್ಚರಿಂಗ್ ಬರ್ತಾರೆ. ಸೊ ಎಲ್ಲ ಬಂದು ಇಲ್ಲಿ ಮಕ್ಕಳಿಗೆ ಜನರಲ್ ನಾಲೆಜು ಆಮೇಲೆ ಫ್ಯೂಚರ್ ನಾಲೆಜ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲಿ. ಯಾಕಂದರೆ ನಾನು ಇಲ್ಲೊಬ್ಬ ಟೀಚರಾಗಿ ವರ್ಕ್ ಮಾಡ್ತಾ ಇರುವಾಗ ಇವೆಲ್ಲ ನಾನು ನೋಡಿ ತುಂಬ ಖುಷಿ ಆಗ್ತಿದೆ. ನಾನು ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಎಜುಕೇಷನ್ ನ್ಯೂ ದಿಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ನಾನೊಬ್ಬ ಟೀಚರ್ ಅಂತ ಹೇಳ್ತಿರೋದು ತುಂಬ ಖುಷಿ ಆಗುತ್ತೆ ನನಗೆ. ಸೊ ವೀಕ್ಷಕರೇ, ನೋಡ್ತಿದ್ರೆ ನೀವು ಇಲ್ಲೆಲ್ಲ ಎಕ್ಸಿಬಿಷನ್ ರೆಡಿಯಾಗಿರೋ ಮಕ್ಕಳಿದ್ದಾರೆ. 25 ಸೈನ್ಸ್ ಎಕ್ಸಿಬಿಷನ್ ಮಾಡ್ತಿದ್ದಾರೆ ಮಕ್ಕಳು ಇಲ್ಲಿ. ಸೊ ಅದರಲ್ಲಿ ಒಂದು 5 ರಿಂದ 6 ಜನ ಬಂದಿದ್ದಾರೆ ಇಲ್ಲಿ ಇವಾಗ ಪ್ರೆಸೆಂಟು. ಸೊ ನನಗೊಬ್ಬರನ್ನೇ ನಿಮ್ಮನ್ನ ತೋರಿಸೋ ಪರಿಚಯ ಮಾಡ್ತೀನಿ, ಜೊತೆಗೆ ಜಡ್ಜ್ಗಳು ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು. How we have connected, what is this UNO, why UNO is used, right? Yes, we are not scolding you. Yes, well, you explain those components just to show it and explain, okay? Just simply or verbally you are telling, we no need, but you have to show that how it works, because it's a working model, you have to do that one. That's it. Why? Because required. one TV is enough. One small box you make, inside that you put one light. Pen, paper, pad, that much size enough for clear. This much of big, how to carry in 3 schools. See, already it's taking. Okay, and then 3 schools long project will be going. That's why board, not And for you guys, TV is important. So make a small model of a TV. Inside that just keep an LED. When that relay switch is on, LED will glow and it will look like a TV is on. Right? You need not buy a small TV or some display and all. No. If only that LED glows and if light comes out of that box, then it means TV is on. That model you make it properly. Okay? to guide it. Can we have another chance? Making this wings this. No, he is old. He is old. But he is also running away here and there. Beginning he is Not participating in the. let me know how much they know it. Okay, let's go. This is the keypad, this is Which keypad? Which type of keypad? Only for keypad. You know the names? You could have done Google search and understood what is that. Type of the keyboard. seconds. Just to search it another one. Otherwise, you have to take the and another solution. Second. Buzzer. Breadboard. Relay pin. ಅದು ಅಷ್ಟೇ ಹೇಳ್ತೀನಿ. ದಿಸ್ ಈಸ್ ಅನ್ನೋದು ಏನಿಲ್ಲ. ದಿಸ್ ಈಸ್ Demonstrate one. ಡೆಮಾನ್ಸ್ಟ್ರೇಷನ್ ಇದೆ. ರೆಡ್ ಕೀಪ್ಯಾಡ್, ರೆಡ್ ಬೋರ್ಡ್, ಬ್ಯಾಟ್ರಿ, ಕನೆಕ್ಟರ್. You all know the process, right? How it works? Yes? ನೀಟಾಗಿ ಹೇಳ್ಬೇಕು. How they are interconnected to each other, how they function, that is what it is. ಇದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ಎಲ್ಲಿಂದ ಏನು ಕನೆಕ್ಷನ್ಸ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ, ಅದರಿಂದ ಎಲ್ಲಿಗೆ ಅದು ಸರ್ಕ್ಯೂಟ್ ಆಗುತ್ತೆ, ಎಲ್ಲಿಂದ ಮುಖಾಂತರ ಜನರೇಟ್ ಆಗುತ್ತೆ, ಇದೆಲ್ಲ ಸೆಟ್ಟಿಂಗ್ಸ್ ಹೇಳಿ ಆಮೇಲೆ ಅದರದ್ದು ಏನು ತಗೊಂಡು ಅದು ಪ್ರೊಸೀಜರ್ ಹೇಳಿದ್ರೆ ಇಟ್ಸ್ ಓಕೆ, ಗುಡ್ ಥಿಂಗ್. ವಿ ಹ್ಯಾವ್ ಟು ಯೂಸ್ ಸಮ್ ಆಫ್ ದ ಆಸ್ಪೆಕ್ಟ್ಸ್ ಹಿಯರ್ ವಿಚ್ ದೋಸ್ ಅಂತ ತಗೊಂಡು ಏನೇನು ನಾವು ಅವ್ರು ಕನೆಕ್ಟ್ ಮಾಡಿದ್ದೀವಿ ಅನ್ನೋದು ಅದು ಅವ್ರಿಗೆ ಗೊತ್ತಾದರೆ ಮಕ್ಕಳಿಗೆ, ಅಂದರೆ ಇವೆಲ್ಲದು ಹೆಸರು ಗೊತ್ತಿದ್ದರೆ ಮಕ್ಕಳಿಗೆ ಇಟ್ಸ್ ಗುಡ್ ಥಿಂಗ್.
ಆಮೇಲೆ ಅಲ್ಲಿ ಒಳಗೆ ಏನು ಫಂಕ್ಷನ್ಸ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಸೆಟ್ಟಿಂಗ್ ಆದಮೇಲೆ ಒಳಗೆ ಫಂಕ್ಷನ್ ಆದಮೇಲೆ ಇದರಿಂದ ಏನು ಅವೇರ್ನೆಸ್ ಸಿಕ್ತು ಅಂದರೆ ನಮಗೆ ಭಾಳ ಬೇಡ 30 seconds to 1 minute 1 minute ಅಲ್ಲ 30 seconds ಇಸ್ ಕಂಪ್ಲೀಟ್ ಫಾರ್ ದಿಸ್ Explain component. ಆ್ಯಂಡ್ ಕಂಪ್ಲೀಟಾಗಿ ಒಂದೂವರೆ ನಿಮಿಷ ಇದು ಮೋರ್ ದ್ಯಾನ್ 3 minutes ಇಸ್ ಎಕ್ಸ್ಪ್ಲೈನ್ ಪಾರ್ಟ್ ವಿಲ್ ಬಿ ಈಸಿಯಾಗಿ ಅಷ್ಟು ಬೇಡ 30 seconds ಇಂಟ್ರಡಕ್ಷನ್ ಫಾರ್ ಟೀಮ್ 30 second introduction this one and the main project 2 minutes explaining finish ನೀಟಾಗಿ ತಗೊಳ್ರಿ ಲಾಂಗ್ ಎಕ್ಸ್ಪ್ಲೇಷನ್ ಇರಲಿ ತಲೆಗೆ ಯಾವಾಗ ಕ್ವಶನ್ ಕೇಳ್ತಾರೆ ಅವಾಗ ಅಲ್ಲಿ ತನಕ ಶಾರ್ಟಾಗಿ ಅದು ಏನು ಬೇಕು ಫಂಕ್ಷನ್ ಏನಿದೆ ಯೂಸಸ್ ಏನಿದೆ ಸಾಕು Only if the judge understands your project, he will ask question. If not, ಕೇಳ್ಬೋದು if he goes like that only, then you understand that he has not understood anything. ಇದನ್ನೇ ಯಾಕೆ ಯೂಸ್ ಮಾಡಿದೆ ಅಂತ ಕೇಳ್ತಾರೆ ಅವ್ರು ಬೇರೆ ಯಾವುದೂ ಇರಲಿಲ್ವಾ ಅದ್ರ ಬದಲೇ ಅವ್ರೇನೋ ಒಂದು ಥಾಟ್ ಇರ್ತದೆ ಅದನ್ನು ಹೇಳ್ತಾರೆ ಅವ್ರ ಹೆಸರು ಅದು ನಿನಗೆ ಐಡಿಯಾ ಇರಲ್ಲ. You know what is the only component, or instead of that can we use other components? It is the mind of the project, brain. ಹಾಯ್ ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಎಜುಕೇಷನ್ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ ಮಾತಾಡ್ತಿರೋದು. ಇಲ್ಲಿ ನಮ್ಮ ಶಾಲೆಯಲ್ಲಿ ಎಕ್ಸಿಬಿಷನ್ ಅಂದರೆ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಿದ್ದೀವಿ. ಸೈನ್ಸ್ ಎಕ್ಸಿಬಿಷನ್ ಏನಪ್ಪ ಅಂದರೆ ಯಾವ ಥರ ಮಾಡಲ್ಸನ್ನು ಮಾಡಬೇಕು, ಮಾಡಲ್ಸಿಂದ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ, ಹುಡುಗರನ್ನ ಯಾವ ಥರ ಕಲಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟಲ್ಲಿ ಏನಪ್ಪ ಅಂದರೆ ಯಾವ ಥರ ಹುಡುಗರೆಲ್ಲ ಏನು ಯಾವ ಥರ ಮಾಡಲ್ಸ್ ಮಾಡ್ತಿದ್ದಾರೆ, ಮಾಡಲ್ಸ್ಗಿನ್ನ ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು, ಪ್ರೊಡ್ಯೂಸಿಂದ ಹೇಗೆ ಇದನ್ನು ಸಂಸ್ಕರಣೆ ಮಾಡ್ಬೋದು ಅಂತ ಒಂದು ಡೆಮೋ ಮಾಡ್ತಿದ್ದೀವಿ. ಆ ಡೆಮೋದಲ್ಲಿ ಏನಪ್ಪ ಅಂದರೆ 6ನೇ ತಾರೀಕು ಇದೇ ತಿಂಗಳು, ಮುಂದಿನ ತಿಂಗಳು ಅಂದರೆ 6ನೇ ತಾರೀಕು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ. ಥ್ಯಾಂಕ್ ಯು. Jai Jagat everyone. I am coming from Edu Asia New Delhi Public School in 8th standard. My name is Kavita Kumari. These are my group members Kiran, Tanisha, Deepika. Our project name is an automatic pet feeder. An automatic pet feeder project is designed to provide food for pets at regular intervals without an human intervention. This type of device is particularly useful for pet owners who have a busy schedule or need to answer their pet in time. Thank you. In this project, we are using a microcontroller which will dispense our food at a specific time. For example, twice a day, 8 a.m., 12 p.m. and 6 p.m. In this project, the microcontroller will send a signal to the ಇದರಲ್ಲಿ ಯಾರೋ ನಾವು ನಿಂತಿರ್ತೀವಲ್ಲ, ನಾವು ಕಾಣ್ತಿದ್ದೀವ ರೆಗ್ಯುಲರ್ ನೀವು ಪೆಟ್ಟಿಗೆ ಎಷ್ಟೊತ್ತಿಗೆ ಟೈಮ್ ಆಗ್ತೀವಿ, ಟೈಮಿಗೆ ಊಟ ಕೊಡ್ತೀರಿ ಕೇಳಲ್ಲ ನಮಗೆ ಆ ಕ್ವಶನ್ ನಮಗೆ ಕೇಳಲ್ಲ. ನೋಡೋರು ಬಂದ್ರೆ ಕೇಳ್ತಿರ್ತಾನೆ ಯೂಶ್ವಲಿ. ನಾನಿಲ್ಲಪ್ಪ 3 ಗಂಟೆ ಸೆಟ್ ಮಾಡಿದ್ದೀನಿ. Interaction between the judge ಇಂಟ್ರಾಕ್ಷನ್ and you. ಹೌದಾ Conversation. Not ಸರ್? only the explanation. ಐ ಡೋಂಟ್ ನೋ ದಟ್ ಮಿಸ್ಟರ್ ವಾಟ್ ರವಿಕುಮಾರ್ ಸರ್, ಯು ಆ್ಯಂಡ್ ಇನ್ ಯುವರ್ ಹೋಮ್ ಓನ್ ಪೆಟ್ ಈಸ್ ದೇರ್. ಎಷ್ಟೊತ್ತಿಗೆ ಅದಕ್ಕೆ ಏನು ಕೊಡ್ತೀರಾ? ಊಟ ಕೊಡ್ತೀರಾ. ದಟ್ ಟೈಮ್ ಓನ್ಲಿ ವಿ ಹ್ಯಾವ್ ಟು ಸೆಟ್ ದಟ್ ಥಿಂಗ್. ಅಲ್ಲಿ ತಗೊಳ್ರಿ ಕನೆಕ್ಟ್. ಅರ್ಥ ಆಗುತ್ತಾ? ಅವ್ರಿಗೆ ಕನ್ನಡ ಗೊತ್ತಾದರೆ ಕನ್ನಡ, ಇಂಗ್ಲೀಷ್ ಗೊತ್ತಾದರೆ ಇಂಗ್ಲೀಷ್, ಹಿಂದಿ ಗೊತ್ತಾದರೆ ಹಿಂದಿ. ಸೊ ಅಗೇನ್ ನೀವು ನೀಟಾಗಿ ಅದನ್ನು ಕೊಡೋಕೆ ಚೆನ್ನಾಗತ್ತೆ. ದೀಸ್ ಆರ್ ಆಲ್ ದ ಥಿಂಗ್ ವಿ ಲೆಫ್ಟ್. ಬಟ್ ಒಂದು ಪ್ರಾಜೆಕ್ಟಿಗೆ ನಾವು ಯಾರಿಗೂ ಹೇಳಿರ್ತೀವಿ, ಅದನ್ನೆಲ್ಲ ಪ್ರಾಜೆಕ್ಟಿಗೆ ಸ್ವಲ್ಪ ನೀವು ಮಾಡಿಸ್ತಿರ್ಬೇಕು ಇಲ್ಲಿ ಮಿಡಲ್. Note down. ಓಕೆ, ಏನೇನು ಮಿಸ್ ಆಯಿತು ಈಗ ಒಂದೊಂದು ಬರ್ತಾ ನಮಗೆ ಗೊತ್ತಾಗ್ತದೆ. ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ. ಅಲ್ಲಿ ಹೋದಾಗ ಅದು ಮಕ್ಕಳಿಗೆ ಹೇಳ್ರಿ. ಅದನ್ನು ಒಂದು ಡೈರಿ ಇಡಬೇಕು, ಪೆನ್ ಇಡಬೇಕು, ಫೀಡ್ಬ್ಯಾಕ್ಸ್ ಬರೆಸ್ಬೇಕು. ಓಕೆ, ಆಮೇಲೆ ಹೆಸರುಗಳು ತಿಳ್ಕೊಬೇಕು ನೀವು. ಈಗ ಸಪೋಸ್ ಪ್ಲೀಸ್ ಕ್ಯಾನ್ ಇವ್ರ ಮನೆಯೊಳಗೆ ಒಂದು ಪೆಟ್ಟಿತ್ತು ಅಂದರೆ ನಮಗೇನು ಹೇಳ್ಬೋದು, ಎಷ್ಟೆಷ್ಟು ನೀವು ಊಟ ಕೊಡ್ತೀರ ಯೂಶ್ವಲಿ. ಸೊ ಯೂಶ್ವಲಿ ನಾವು ಆ ಬಟನ್ನ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದಾಗ ಫುಡ್ ಬರುತ್ತೆ. ಲೈಕ್ ಅಂತ ತಗೊಂಡು ಇಲ್ಲ ಹಾಕಿ 4 o'clock ಚಕ್ಕನಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ನಿಮಗೆ ಆವಾಗಲೇ ಹೇಳಿದೆ, ಇಲ್ಲಿ ಮಕ್ಕಳು ಭಾಳ ಅದ್ಭುತವಾಗಿ ಮಾಡ್ತಿದ್ದಾರೆ ಅಂತಂದು. ಇವ್ರು ನೋಡ್ತಾ ಇದ್ರೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಒಂದು ಮಾಡ್ತಾರೆ ಸಾಧನೆ ಅಂತ ಪಕ್ಕ ಗೊತ್ತಾಗುತ್ತೆ ನನಗೆ. ಇಲ್ಲಿ ನೋಡಿ, ಇದು ಸೆನ್ಸರ್ ಡಸ್ಟ್ಬಿನ್ ಮಾಡಿದ್ದಾರೆ 8th ಸ್ಟ್ಯಾಂಡರ್ಡ್ ಮಕ್ಕಳು. ಒಂದ್ಸರಿ ಶೋ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ನಿಮಗೆ ನ್ಯೂ ದಿಲ್ಲಿ ಪಬ್ಲಿಕ್ ಸ್ಕೂಲ್ ಎಜುಕೇಷನ್ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ರೆ, ಸೊ ಇದನ್ನು ನಾವು ನೋಡಿದಂಗೆ ಬೇರೆ ಯಾವ ಸ್ಕೂಲಲ್ಲೂ ಕೂಡ ಯಾರೂ ಮಾಡಿರಲ್ಲ. ಸೊ ಇಂಥದ್ದೆಲ್ಲ ಆ್ಯಕ್ಟಿವಿಟಿಯಲ್ಲಿ ಕಲಿತಾ ಇದ್ದಾರೆ ಮಕ್ಕಳು. 8th ಸ್ಟ್ಯಾಂಡರ್ಡ್ ಈ ಥರ ಕಲಿತಾ ಇರೋದ್ರ ಪೋಷಕರ, ಪೇರೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ನೀವು ಯೋಚನೆ ಮಾಡಿ 10th ಕಾಲೇಜ್ ಲೆವೆಲ್ಗೆ ಈ ಮಕ್ಕಳು ಏನು ಮಾಡ್ಬೋದು
ಅಂದರೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಓದೋಗಿರೋ ಮಕ್ಕಳು 10th ಕಾಲೇಜ್ ಅಥವಾ ಡಿಗ್ರಿ ಲೆವೆಲಿಗೆ ಏನೆಲ್ಲ ಕಂಡುಹಿಡಿಬೋದು ಅಂತ ನೀವೇ ಗೆಸ್ ಮಾಡಿ. ಸೊ 8th ಸ್ಟ್ಯಾಂಡರ್ಡ್ ಮಕ್ಕಳದು ಸೆನ್ಸರ್ ಡಸ್ಟ್ಬಿನ್. ಫ್ರೆಂಡ್ಸ್, ಇವರು 10th ಸ್ಟ್ಯಾಂಡರ್ಡ್ ಮಕ್ಕಳು. ಸೊ ಇದು ಇವರು ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ವಾರ್ ಫೀಲ್ಡ್ ರೆಡಿ ಮಾಡ್ತಿದ್ದಾರಂತ. ಸೊ ಯಾರಾದರೂ ಏನಾದರೂ ಹೇಳ್ತೀರಪ್ಪ ಇದ್ರ ಬಗ್ಗೆ? ಎಕ್ಸ್ಪ್ಲೇಷನ್ ಚಿಕ್ಕದಾಗಿ ಕೊಡಿ. ನೋಡಿ, ಸೋಲ್ಜರ್ ಇದ್ದಾರೆ, ಇಲ್ಲಿ ರೋಡ್ ಇದೆ, ಏನೋ ರೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ ಇವರು. ಏನಿದು? It is our project protecting Indian soldiers from enemy attack. In our nation, there are several attacks in nowadays. To prevent that things, we are doing this project. ಮತ್ತೆ ಹೇಳ್ತೀನಿ ಪ್ರೇಕ್ಷಕರೇ, ಪೋಷಕರೇ, ನೋಡಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಅದ್ಭುತವಾಗಿ ಇಂಡಿಯಾದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ನಿಮಗೆ ಮತ್ತೊಂದ್ಸರಿ ಹೇಳ್ತೀನಿ. ಸೊ ನಮ್ಮ ಎಜುಕೇಷನ್ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ನಿಮ್ಮ ಮಕ್ಕಳು ಜಾಯಿನ್ ಆದರೆ ಈ ಥರ ಬುಕ್ ಅಲ್ಲದೆ ಈ ಥರ ಪ್ರಾಜೆಕ್ಟ್ಗಳು ಕಲಿತಿದ್ದಾರೆ. ಆಲ್ಮೋಸ್ಟ್ ಇವರು ಇಂಡಿಯಾದ ಬಗ್ಗೆ 10th ಸ್ಟ್ಯಾಂಡರ್ಡ್ ಯೋಚನೆ ಮಾಡ್ತಿದ್ದಾರೆ ಅಂದರೆ ಆವಾಗಲೇ ಹೇಳ್ದಂಗೆ ಹೇಳ್ತೀನಿ ಮತ್ತೊಂದು ಸರಿ. ಕಾಲೇಜ್ ಲೆವೆಲ್, ಡಿಗ್ರಿ ಲೆವೆಲ್ಗೆ ಏನೆಲ್ಲ ಯೋಚನೆ ಮಾಡಿಬಿಟ್ಟು ಕಂಡುಹಿಡಿಬೋದು. ಫ್ರೆಂಡ್ಸ್, ಇವರು 7th ಸ್ಟ್ಯಾಂಡರ್ಡ್ ಮಕ್ಕಳು ಇವರು. ಸೊ ಇವರು ಇವಾಗ ಒಂದು ವೋಟಿಂಗ್ ಮಿಷನ್ ಮಾಡಿದ್ದಾರೆ. ಯಾವ ಥರ ಅಂತ ಅವ್ರು ಹೇಳ್ತಾರೆ ಕೇಳಿ. ಏನೇನು ವರ್ಕ್ ಆಗುತ್ತಿದ್ದು? When press the button, LED shows the light, buzzer shows the sound, LCD shows the on the screen. You select the party BA means the member will be one party A. Thank you. ನೋಡಿ ಪ್ರೇಕ್ಷಕರೇ ಮತ್ತು ಪೋಷಕರೇ, ಸೊ ಈ ಮಕ್ಕಳು 7th ಅಲ್ಲೇ ಈ ಥರದ ಮಿಷನ್ ಕಂಡುಹಿಡಿದಿದ್ದಾರೆ. ಆ್ಯಕ್ಚುಲಿ ವೋಟಿಂಗ್ ಮಿಷನ್ ಇವರೇ ಓನಾಗಿ ನೀವೇ ಮಾಡಿದ್ರಲ್ಲ, ಓನಾಗಿ ಯಾರ್ದು ಹೆಲ್ಪ್ ಇಲ್ಲ. ಸೊ ಸ್ವಲ್ಪ ಟೀಚಿಂಗ್ ಕೊಟ್ಟಿದ್ದಾರೆ ಹಿಂಗೆ ಮಾಡಬೇಕಂತ. ಸೊ ಈ ಥರ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಇಲ್ಲಿ ಎಂಥ ಎಜುಕೇಷನ್ ಸಿಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. Self-introduction, your name, your project name. ಅವನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಲ್ಲ. Jai Jagat. Myself, Mohammad Anas from Irshad. He is Mohammad Ghani from Irshad. He is Ali Hassan from Irshad. Our project name is Smart City. Tell the names. We all are from 8th standard. Our project name is Smart Dustbin. It is used for old people. When we come near that, it will automatically open. ಇಷ್ಟು ಆ್ಯಡ್ ಮಾಡ್ಕೇರಿ. ಯಾರಿಗೋ ಏನೋ ಹೇಳ್ತೀನಿ ಅಂತ ಹೇಳ್ಬೇಡ. ಫೇಸಲ್ಲಿ ಸ್ಮೈಲ್ ಇರಲಿ. ಇಷ್ಟು ಜನ ಕೂತಿದ್ದೀವಿ, ಇಷ್ಟು ಜನನ ನೋಡು, ಗೊತ್ತಾಯ್ತಾ? ಮಾತಾಡ್ತಾ ನಾವು ನಿಮ್ಮ ಮನೆಯಲ್ಲೂ ಡಸ್ಟ್ಬಿನ್ ಇದೆನಾ ಅಂತ ಕೇಳು. ಇದೆ ಅಂತವೆ. ವಿಚ್ ಕೈಂಡ್ ಆಫ್ ಡಸ್ಟ್ಬಿನ್ ಈಸ್ ದೇರ್ ಅಂತ ಹೇಳ್ತಾರೆ. ಅದರಲ್ಲಿ ಹಸಿ ಕಸ, ಒಣಗಿಸ ಕಸ ಎಲ್ಲ ಯೂಸ್ ಮಾಡ್ತಿರ್ತೀರ ಏನಾರ ಹೇಳ್ತಾರೆ. ಸೊ ನಾವು ಒಂದು ಕಾನ್ಸೆಪ್ಟನ್ನು ಇವತ್ತು ಸೈನ್ಸ್ ಎಕ್ಸಿಬಿಷನಲ್ಲಿ ಎಲ್ಲರೂ ಒಂದೇ ಥರ ಹೋಗೋಣದು, ಬೇರೆ ಬೇರೆ ಹೇಳಬೇಕು. ನಾವು ಒಂದು ಕಾನ್ಸೆಪ್ಟನ್ನು ತಂದಿದ್ದೀವಿ. ಕ್ಯಾನ್ ವಿ ಎಕ್ಸ್ಪ್ಲೇನ್ ದಿಸ್ ಒನ್? ದಿಸ್ ವಿ ಮೇಡ್ ಒನ್ ಸ್ಮಾರ್ಟ್ ಡಸ್ಟ್ಬಿನ್. ಹೌದಾ? ಇದನ್ನು ಎಲ್ಲರೂ ತಿಳಿಯೋಕ್ಕೆ ಬಯಸ್ತೀರಾ? ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇದು ಎಷ್ಟು ಯೂಸಸ್ ಇದೆ ಗೊತ್ತಾ? ನವಡೇಸಲ್ಲಿ 21st ಸೆಂಚುರಿ ಲೈಫಲ್ಲಿ ಎಷ್ಟು ಯೂಸ್ ಇದೆ ಗೊತ್ತಾ ನಿಮಗೆ? ಇದೆಲ್ಲ ಇಂಟ್ರಾಕ್ಷನ್ ಆಗಬೇಕು ಇದೆಲ್ಲ. ಆಮೇಲೆ ಗೋ ಫಾರ್ ದ ಪ್ರಾಜೆಕ್ಟ್. ಅರ್ಥ ಆಯ್ತಾ? ಅಂದರೆ ಎಲ್ಲರಿಗೂ ನಾವು ಒಂದೇ ಫೀಡ್ಬ್ಯಾಕ್ ಕೊಡ್ತಿಲ್ಲ, ಬೇರೆ ಹೇಳ್ಕೊಡ್ತಾ ಇದ್ದೀವಿ. ಅಂದರೆ ಅವ್ರು ಆ ಥರ ಬಂದರು, ಇನ್ನೊಬ್ರಿಗೆ ಯಾರಿಗೂ ಜೈ ಜಗತ್ ಕಾನ್ಸೆಪ್ಟ್ ಏನೇ ಹೇಳ್ಕೊಂತ ತಂದ್ವಿ, ನಿಮಗೆ ಒಂದು ಜೈ ಜಗತ್ ಕಾನ್ಸೆಪ್ಟ್ ತಂದು ಈಗ ನವಡೇಸ್ ಎಲ್ಲ ನಾವೆಲ್ಲ ಯಾವ ಥರ ಯೂಸ್ ಮಾಡ್ತಾ ಇದೀವಿ ಡಸ್ಟ್ಬಿನ್ಸ್. ಸಮ್ ಆಫ್ ದ ಕ್ವಶನರಿ ಯು ಹ್ಯಾವ್ ಟು ಸ್ಟಾರ್ಟ್. ಕಾನ್ಸೆಪ್ಟ್ ಆಫ್ ದಟ್ ಯು ಹ್ಯಾವ್ ಟು. ಅರ್ಥ ಆಯ್ತಾ? ನಾವು ಈಗ 21st ಸೆಂಚುರಿ ಒಳಗೆ ಒಂದು ಡಸ್ಟ್ಬಿನ್ನನ್ನು ಮಾಡಿದ್ದೀವಿ. ಅರ್ಥ ಆಯ್ತಾ? ಲೆಟ್ ನೋ ಅಬೌಟ್ ದಿಸ್ ಥಿಂಗ್. ನಾವೀಗ ಇದ್ರ ಬಗ್ಗೆ ತಿಳಿಯೋಣ. ಓಕೆ, ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ಪೋಷಕರೇ ಮತ್ತು ಪೇರೆಂಟ್ಸ್ ಮತ್ತು ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಇವಾಗ ಇವ್ರು ಕೂತಿದ್ದಾರೆ. ನೆಕ್ಸ್ಟ್ ಕಾಂಪಿಟೇಷನಿಗೆ ಜಡ್ಜಸ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಮತ್ತು ಅದನ್ನು ಇವ್ರು ರೆಡಿ ಮಾಡ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಪುಸ್ತಕ ಅಲ್ಲದೆ, ನಾನು ಹೇಳ್ತಿದ್ದೀನಿ ಪೋಷಕರೇ ಮತ್ತು ಫ್ರೆಂಡ್ಸ್, ಪುಸ್ತಕ ಅಲ್ಲದೆ ಬೇರೆ ಆ್ಯಕ್ಟಿವಿಟಿಯಲ್ಲೂ ಮಕ್ಕಳನ್ನ ತುಂಬ ಎಂಕರೇಜ್ ಮಾಡ್ತಿದ್ದಾರೆ, ತುಂಬ ಎಂಕರೇಜ್ ಆಗ್ತಿದ್ದಾರೆ. ಇಲ್ಲಿ ಮಕ್ಕಳನ್ನ ಹೆಂಗೆ ಡೆವಲಪ್ ಆಗಬೇಕು, ಬೇರೆ ಕಡೆ ಹೆಂಗೆ ಮಾತಾಡಬೇಕು, ಜನರಲ್ ನಾಲೆಜ್ ಹೆಂಗಿರಬೇಕು, ಯಾರ ಹತ್ರ ಯಾವ ರೀತಿ ಮಾತಾಡಬೇಕು, ಬುಕ್ಕಲ್ಲದೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ಎಷ್ಟು ಇನ್ವಾಲ್ವ್ ಇದೆ ಈ ಶಾಲೆ ಅಂತ ನೀವು ನೋಡ್ತಾ ಇದ್ದೀರಾ. ನಾನು ಲೈವಾಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಆ ಮಕ್ಕಳು ಮಾಡ್ತಿರೋದನ್ನ, ಆ ಸೆನ್ಸರ್ ಯೂಸ್ ಮೀ ಅನ್ನೋದನ್ನ, ಅದನ್ನು ಹೆಂಗೆ ಮಾತಾಡಬೇಕು, ಬೇರೆ ಹತ್ರ ಹೆಂಗೆ ಹೇಳಬೇಕು, ಅದು ಕೂಡ ಇವರೆಲ್ಲ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಗೆ ತಿಳಿದಂಗೆ ಬುಕ್ಕಲ್ಲಿ ಇರೋಲ್ಲ. ಸೊ ಸೈನ್ಸ್ ಇದರಲ್ಲಿ ಇರೋದು. ಸೊ ನೋಡಿ ಇವಾಗೆ ನೋಡಿ, ಇಲ್ಲೇ ನೋಡಿ ಎಷ್ಟು ನೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ.
ಮಕ್ಕಳು ಧೈರ್ಯವಾಗಿ ಮಾತಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಮಕ್ಕಳು ಅಂದರೆ ಮುಂದಿನ ಮಕ್ಕಳು ಈ ಶಾಲೆಯಲ್ಲಿ ಓದಿದ್ದಾರೆ, ಏನೆಲ್ಲ ಕಲಿಬೋದು ಅಂತ ನೀವು ಆಲ್ಮೋಸ್ಟ್ ಇಮೇಜ್ ಮಾಡ್ತಿದ್ದೀರಾ ಇವಾಗ ಅನ್ಕೊತೀನಿ. Instead of you telling, if you show it, it will be even more attractive. Yes. You tell them to bring their hand near that. So what it happens, they will understand. Then you again explain that why it happened, cause of that. Okay. And why you are doing that, right? Confidence. What about the other sensor? Even about that you explain. IR sensor, breadboard, ultrasonic sensor, and Arduino and buzzer and connected voice. Servomotor. IR sensor detects people who are coming near the dustbin that automatically open. Servomotor pull that and it will automatically open. Servo motor is used to open the lid. It will automatically open. Then it will fill that buzzers will start sound. Open the lid and show the sensor. This is an ultrasonic sensor. When you come near the servo motor pulls and it opens. Ultrasonic already over. You called the judge. You made it open. Now show the inside sensor, IR sensor. This is IR sensor. When it is full, it will buzzer like this. When the dustbin is filled up, that Sensor will make noise. Right? ಕೇಳ್ಬೋದಲ್ಲ ಮತ್ತೆ ಅಪ್ಗ್ರೇಡ್ ಆದಾಗ ಇನ್ನೂ ಏನೇನು ಬರ್ತದೆ ಅಂತ ಕೇಳ್ಬೋದು ಯಾರು. ಇದನ್ನೇ ಯಾಕೆ ಹೀಗೆ ಮಾಡಿದ್ದೀರಿ, ಈಗೆಲ್ಲ ಆಲ್ರೆಡಿ ಎಲ್ಲ ನಾವು ಹಿಂಗೇನೋ ಡಿಸ್ಪ್ಲೇ ಎಲ್ಲ ಓಪನ್ ಆಗೋದಿರ್ತೈತಿ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅದ್ರಾಗ ಏನಿದೆ ಸೈಜ್ ಮಾಡ್ತಿರೋದೆಲ್ಲ ಸೆನ್ಸರ್ ಎಲ್ಲ ಲಾಸ್ಟ್ ಆಗುತ್ತೆ ಹೇಳ್ಬೋದು. ಗೊತ್ತಾಯ್ತಾ? ಅದನ್ನು ನೀವು ಏನಾದ್ರು ಮಾಡಿಫೈ ಮಾಡೋಂಗಿದ್ರೆ ಮಾಡ್ಬೋದು ಸರ್. ಅಲ್ಲಿ ಬಂದು ಯಾವಾಗಲೂ ಲಾರಿ ಬರುತ್ತೆ ಡಂಪ್ ಮಾಡ್ಕೊಂಡು ಹೋಗುತ್ತೆ, ಅದ್ರ ಬದಲು ನಾವು ಇಲ್ಲೆಲ್ಲ ಬಂದು ಹಾಕ್ತೀವಿ, ಅದು ಸೀದಾ ಅದು ಲಾರಿಗೆ ಜಂಪ್ ಆಗುತ್ತೆ. ಬಂದಾಗ ಮುಂದೆ ನಾವು ಮಾಡ್ತೀವಿ ಸರ್. ಅದು ನೆಕ್ಸ್ಟ್ ಇಯರ್ ATL ಮ್ಯಾರಥಾನ್ ಒಳಗೆ ನಮ್ಮದು ಇದು ಪ್ರಾಜೆಕ್ಟ್ ಇದೆ ಸರ್. So can we use this one for better? Only for the drag. Doesn't miss this one. It shows up with nothing on that. Be disturbed. So it is. ಓಪನಿಂಗಿಗೆ ಅಷ್ಟೇ. No, if these kind of questions will come in, you should be know about it. Means complete knowledge about the components, about the device, whatever it is. Complete knowledge should be there. If the question arises only, you have to answer. In advance, don't give. Understood? If the question arises only, then you have to. And you are lacking your confidence. See your faces. Your face expression is telling that. Hesitation shows. So this should be not. ಇಬ್ಬರು ಏನು ಕತ್ತೀನಿ ಅಂತ ಸುಮ್ಮನೆ ಬಂದು ನಿಂತಿರೋದಷ್ಟೇ. ಹಾಂ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಇಲ್ಲಿ ಮಕ್ಕಳು ನರ್ವಸ್ ಆದರೂ ಕೂಡ ಅವ್ರು ಎಷ್ಟು ಧೈರ್ಯವಾಗಿ ಮಾತಾಡ್ಬೋದು, ಹೇಗೆ ಮಾತಾಡ್ಬೋದು ಅಂತ ಟೀಚರ್ಸ್ಗಳು ಇಲ್ಲಿ ಅವರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಈ ಶಾಲೆಯಲ್ಲಿ ಎಜುಕೇಷನ್ ಹೆಂಗಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. Chair cleaner. Chair cleaner in the park. Chair cleaner. ಬಟ್ ಕ್ಲೌಡ್ ಯಾಕೆ ಇಲ್ಲಿ ಟ್ರೀ ಒಳಗೆ ಬಂತು? ಫ್ರೆಂಡ್ಸ್, ಇವರು 6th ಸ್ಟ್ಯಾಂಡರ್ಡ್ ಮಕ್ಕಳು ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಇವರು ರೇಖಾ ಮೇಡಮ್ ಅಂತ, ಇವರು ಸಾಕ್ಷಿ ಮೇಡಮ್ ಅಂತ. ಸಾಕ್ಷಿ, ಏನಮ್ಮ ಇದು? ಡ್ರಿಪ್ ಇರಿಗೇಷನ್ ಸರ್. ಆಟೋಮೆಟಿಕ್ಲಿ ವಾಟರ್ ಎಲ್ಲ ಪ್ಲಾಂಟ್ಸ್ ಒಳಗಡೆ ಹೋಗುತ್ತೆ. ಒಂದು ಡ್ರಾಪ್ ಇಲ್ಲಿಂದ ಹೋಗುತ್ತೆ ನೀರು. ಇದು ವೆಲ್, ಇದರಲ್ಲಿ ಮೋಟರ್ ಇರುತ್ತೆ, ಬಟ್ ನಾವು ಮಾಡಿಲ್ಲ ಇನ್ನು ಕನೆಕ್ಷನ್. ನಾಳೆ ಮಾಡ್ತೀವಿ. ಇಲ್ಲಿ ಮೋಟರ್ ಇರುತ್ತೆ, ಮೋಟರಿಂದ ಇಲ್ಲಿ ಪೈಪ್ ಕನೆಕ್ಷನ್ ಮಾಡ್ತೀವಿ. ವಾಟರ್ ಟ್ಯಾಂಕ್ ಅದು? ಹಾಂ, ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕಿಗೆ ಪೈಪ್ ಕನೆಕ್ಷನ್ ಮಾಡ್ತೀವಿ. ಮತ್ತು ಇದು ಡ್ರಿಪ್ ಟ್ಯೂಬಿಂದ ಎಲ್ಲ ಪ್ಲಾಂಟ್ಸಿಗೆ ವಾಟರ್ ಹೋಗುತ್ತೆ. ಗುಡ್ ಅಮ್ಮ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಧನ್ಯವಾದಗಳು. ಫ್ರೆಂಡ್ಸ್, ನೀವು ಆವಾಗಲೇ ನೋಡಿದಾಗ ಫುಲ್ ಎಂಟಿ ಇತ್ತು ಫ್ರೇಮ್ ಇದು. ಸೊ ಇವಾಗ ಮಕ್ಕಳು ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅರ್ಧ ಬ್ಯಾಲೆನ್ಸ್ ಇದೆ. ಇದು ರೋಡ್ ಅಂತ ಕೆಳಗಡೆ ಹೋಗುತ್ತೆ. ಇದು ಗ್ರೌಂಡ್ ಫ್ಲೋರು ಇದು. ಸೊ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಆಗಿದೆ. ಇದು ರೂಟ್.
ಇದು ಬಾರ್ಡರ್ ಅಂದರೆ ಈ ಯಾವ ಬಾರ್ಡರ್ ಅಂತ ಇವರೇ ಹೇಳ್ತಾರೆ. 10th ಸ್ಟ್ಯಾಂಡರ್ಡ್ ಮಕ್ಕಳು ಮಾಡಿರೋದು. ಹಾಯ್ ಆಲಿಯಾ. ಹಾಯ್ ಸರ್. ಏನದು ಪ್ರಾಜೆಕ್ಟ್ ಏನದು? ಇದು ಪ್ರೊಟೆಕ್ಟಿಂಗ್ ಇಂಡಿಯನ್ ಸೋಲ್ಜರ್ಸ್ ಫ್ರಮ್ ಎನಿಮಿ ಅಟ್ಯಾಕ್. ಎನಿಮಿ ಟೆರರಿಸ್ಟ್ ಬಂದರೆ ಇಂಡಿಯನ್ ಆರ್ಮಿಗೆ ಹೆಂಗೆ ಸೇಫ್ ಮಾಡಬೇಕಂತ ಇದು ಒಂದು ನಮ್ಮ ಪ್ರಾಜೆಕ್ಟು. ಯಾವಾಗ ಟೆರರಿಸ್ಟ್ ಅವ್ರು ಬರ್ತಾರಲ್ಲ, ಅದು ಅಂಡರ್ಗ್ರೌಂಡಲ್ಲಿ ಹೋಗುತ್ತೆ ಅವ್ರ ಕಾರು. ಅದು ಅಂಡರ್ಗ್ರೌಂಡಿಗೆ ಹೋಗಿದ್ರೆ ಅವ್ರು ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದೇ ನಮ್ಮ ಪ್ರಾಜೆಕ್ಟ್. ಇದರಿಂದ ಎಲ್ಲ ಸಿಟೀಸು ಮತ್ತು ಆರ್ಮೀಸಿಗೆಲ್ಲರಿಗೂ ಸೇಫ್ ಆಗುತ್ತೆ ಅಂತ. ಫ್ರೆಂಡ್ಸ್ ಅವರು ಮತ್ತು ಪೋಷಕರು ನೀವು ನೋಡ್ತಿದ್ದೀರಾ, ಈ ಮಕ್ಕಳು ಸ್ಟಾರ್ಟ್ ಇದ್ದಾರಂತೆ, ಈ ಶಾಲೆ ಮಕ್ಕಳು. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಸೊ ಒಳ್ಳೆ ವಿದ್ಯೆ ಜೊತೆ ಒಳ್ಳೆ ಟ್ಯಾಲೆಂಟು ಕೂಡ ಸಿಗುತ್ತೆ ಅಂತ ನಾನು 100% ಹೇಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಾವು ಫೈನಲ್ ಬಂದಿದ್ದೀವಿ ಇವಾಗ. ಸೊ ನಾನು ಆವಾಗಲೇ ಸ್ಟಾರ್ಟಿಂಗ್ ಹೇಳಿದೆ, ಇಲ್ಲಿ ಮಕ್ಕಳು ಪುಸ್ತಕ ಅಲ್ಲದೆ ಬೇರೆ ಆ್ಯಕ್ಟಿವಿಟಿ ತುಂಬ ಆ್ಯಕ್ಟಿವಿಟಿ ಇದ್ದಾರೆ ಅಂತ ಹೇಳಿದ್ದೀನಲ್ಲ, ಅದನ್ನು ನೀವೆಲ್ಲ ನೋಡಿದಿರಾ, ಎಲ್ಲ ಪ್ರಾಜೆಕ್ಟ್ಗಳು ನೋಡಿದಿರಾ ಇವಾಗ. ಸೊ ಸ್ವಲ್ಪ ಸರ್ ಹತ್ರ ಮಾತಾಡೋಣ ಈ ಪ್ರಾಜೆಕ್ಟ್ಗಳ ಬಗ್ಗೆ. ಇದನ್ನು ಮಕ್ಕಳು ಹೆಂಗೆ ರೆಡಿ ಮಾಡ್ತಿದ್ದಾರೆ ನಾವೆಲ್ಲ ವಿಡಿಯೋದಲ್ಲಿ ನೋಡಿದ್ವಿ ಪ್ರತಿಯೊಂದೂ. ಹೆಂಗೆಂದರೆ ಮಕ್ಕಳನ್ನ ಹೆಂಗೆ ಮಾತಾಡಬೇಕು, ಹೆಂಗೆ ಪ್ರೆಸೆಂಟೇಷನ್ ಕೊಡಬೇಕಂತ ಇಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ತೀರ್ಪುಗಾರ ಕೂತಿದ್ದಾರೆ ಜಡ್ಜ್ ಆಗಿ. ಅಂದರೆ ಹೊರಗಡೆ ಹೋದರೆ ಹೆಂಗೆ ಮಾತಾಡಬೇಕು, ಯಾವ ರೀತಿ ಇರಬೇಕಂತ ಮಕ್ಕಳಿಗೆ ಹೇಳ್ತಾಯಿದ್ರು. ಸೊ ಇಲ್ಲಿರೋ ಮಕ್ಕಳು ಬುಕ್ಕಲ್ಲದೆ ವಿಸಿಟಿಂಗ್, ಬೇರೆ ಕಡೆ ಹೋಗೋದು, ಬೇರೆ ಕಂಪ್ನಿಗಳಿಗೆ ಹೋಗೋದು, ಪ್ರಾಜೆಕ್ಟ್ ಮಾಡೋದು, ಆ್ಯಕ್ಟಿವಿಟಿ ಮಾಡೋದು ತುಂಬ ಇದೆ. ಸೊ ನಾನು ಅವಾಗ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಸೇರೋ ಮಕ್ಕಳು ಸೇರಿದ್ದಾರೆ. ಬುಕ್ಕಲ್ಲದೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ತುಂಬ ಫಾರ್ವರ್ಡ್ ಆಗ್ತೀರಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಮ್ಮ ಸರದ ಸ್ವಲ್ಪ ಮಾತಾಡೋಣಂತೆ. ಸರ್, ಇದು ಸೈನ್ಸ್ ಎಕ್ಸಿಬಿಷನ್ದು ಮತ್ತು ಮಕ್ಕಳು ಇವಾಗ ಪ್ರೆಸೆಂಟ್ ಅಂದರೆ ಪ್ರೆಸೆಂಟೇಷನ್ ಹೆಂಗೆ ಮಾಡೋದು ಹೆಂಗೆ ಅಂತ ನೀವು ಹೇಳ್ಕೊಡ್ತಾ ಇದ್ರಿ, ಸ್ವಲ್ಪ ಕಲಿಸ್ತಾ ಇದ್ರಿ. ಈಗ ಆಲ್ಮೋಸ್ಟ್ 90% 60% ಆಗಿದ್ದಾವೆ. ಸೊ ಇವಾಗ ಇದು 6th ಇರೋದು. ಸೊ ಮಕ್ಕಳು ಇವಾಗ ಹೆಂಗೆ ರೆಡಿ ಆದರು ಸರ್ ನಿಮ್ಮ ಪ್ರಕಾರ? ನೀವು ಅವ್ರಿಗೆ ಹೆಂಗೆ ಮೋಟಿವೇಶನ್ ಮಾಡಿದ್ರಿ? ಇಲ್ಲಿ ಎಜುಕೇಷನ್ ಗ್ರೂಪ್ ಆಫ್ ಸ್ಕೂಲಿನ ಒಂದು ಥೀಮ್ ಏನಪ್ಪ ಅಂತಂದರೆ, ವಿ ಆರ್ 21st century ಸ್ಟೂಡೆಂಟ್ಸ್ಗಳು. ಅವರು ಹೊಸದಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಮಾಡ್ತಾಯಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮಲ್ಲಿ ಅಟೆಂಟಿಕ್ ಲ್ಯಾಬ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಮಕ್ಕಳಿಗೆ ಇನ್ನೂ ಕಲಿಯೋದಕ್ಕೆ ತುಂಬ ಚೆನ್ನಾಗಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಸಿಗ್ತಾ ಇದ್ದಾವೆ. ಸೊ ಅವರಿಗೆ ಮೆಂಟರ್ ಆಗಿ ಮತ್ತು ಗೈಡರ್ ಆಗಿ ನಮ್ಮಲ್ಲಿರ್ತಕ್ಕಂಥ ಸ್ಟಾಫ್ಸ್ಗಳೇ ಅವರಿಗೆಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಸಹಿತ ಚೆನ್ನಾಗಿ ಉತ್ಸಾಹ ಮಾಡೋದನ್ನು ಕಲಿತಾ ಇದ್ದಾರೆ. ನೋಡೋಣ 6ನೇ ತಾರೀಕು ಅವ್ರಿಗೆ ಎಷ್ಟು ಚೆನ್ನಾಗಿ ಅವ್ರ ಪ್ರೆಸೆಂಟೇಷನ್ಸ್ ಕೊಡ್ತಾರೆ ಅಂತ ಅದನ್ನೆಲ್ಲ ಪ್ಲ್ಯಾನಿಂಗ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ವಿ ವಿಲ್ ಸಿ ಆಲ್ಸೋ. ಥ್ಯಾಂಕ್ ಯು. Jai Jagat to everyone. Myself Alia, my friend Sanjana, Shanta, Spandana. We are from EduAsia group of institution from grade 10. Let me explain about our project. Let me explain about my project. Protecting Indian soldiers from enemy attack. The main aim of this project to prevent the attack of the enemies. There are the severe attack that causes the national development, economic, finance, relationship, etc. There are many examples for this, like a Pulwama attacks, cyber attacks, Mumbai terror attacks, etc. For this, the government also took many initiative to control all the attacks of the enemies. First of all, I would like to say our Indian Army is a guardian, security, sovereignty of our nation. One of the main type of terror attack in our country is Pulwama attack. On February 14, 2009, there was a great attack on our country. This became the death of many soldiers, 40 CRPF, including our country, global of our country, US, Australia, Russia, and many of other countries become blundering into our nation. Thank you. So what first sentence what you said, no? Just to repeat this. The aim of this project to prevent the attack of the enemies like a terrorist. Continue. There are several causes from Stop. What is that? Several causes. Several causes, severe causes. severe. So it should be severe. Severe means very dangerous. So several means different. Severe means very dangerous, on the risk. So lots of difference are there. Be aware of that before telling any word. And you have not said that what kind of model it is. What is the name of the model? Protecting Indian soldiers from enemy attack. Is it a lengthy? Suppose we are attached your that you have to tell, sensors. right?
No, what you made the title of the name of the model, can't you make it a short? Specific word you give. Instead of giving a lengthy name, because time is most important here. Every second counts here. Give one specific word for that. Okay, no need for length. Huh? And you didn't What's your contribution here? Suppose terrorists enter in army boundary, we attached here sensors with the help of Arduino. This Arduino and sensor will detect two armies. The terrorists will enter in our boundary. Then the high pitch of sound will come. Then with the help of sensor, the high pitch of sound will come. Then all armies will get attentive. Then automatically the road will bend with the help of IR sensor and servo motor. The road will bend and the terrorist truck will go underground. From which direction the vehicle is coming? This direction. Opposite direction. Opposite Don't you direction. think this direction would have been better? Why? Because this road It will be bent like become this like a one, ramp and it will go back, go down. Otherwise, it will be struggle. Yes, sir. Now according to you, it has bomb, right? That vehicle. If it falls down like this, then there will be a blast, right? Instead, if you let it to give it a surface to glide, Just go for that this would have one. been better, right? Put that side. They have to come. If you put this side, it is also make us for the city. City, you have to transport that one. Just have to shift this one. If we shift also like that, only it's up. How? What? If we keep here, the truck will go here. Here is a city. Underground bunker or something like that you have to build, right? Yes. To avoid such things. Yes or no? Then So we made a plan like here the truck it is moving. When the road was like this, the truck was moving, and when the truck was came here, and automatically the road was bent down, and after that truck was moved to the underground. After it is easy to catch them. Anything for terrorists, sir. We will catch them. no, I am not telling you your method is wrong. I am just telling you the direction is wrong. ಅರ್ಥ ಆಯ್ತಾ? ನೀವು ಈ ಥರ ಮಾಡಿದರೆ ಸೊ ಇದು ಬರ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಬಂದ್ಕೊಳ್ಳೇನೆ ಇದು ಸ್ವಲ್ಪ ಸ್ಲೋಪ್ ಹತ್ಕೊಳ್ಳಿ ಎಲ್ಲಿಗೆ ಹೋಗುತ್ತೆ ವೆಹಿಕಲ್ ಡೌನ್ ಸೈಡ್ ಅದು ಬ್ರೇಕ್ ಹಾಕಿದ್ರೆ ಎಲ್ಲಿರುತ್ತೆ ಮತ್ತು ಡೌನ್ ಸೈಡ್ ಯಾಕಂದರೆ ನಿಮ್ದು ಇಲ್ಲಿ ತನಕ ಇರೋದ್ರಿಂದ ಅದೇನಾಗುತ್ತೆ ಕೆಳಗೆ ಜಂಪ್ ಆಗುತ್ತೆ ಸೊ ಇಲ್ಲಿರ್ತಕ್ಕಂಥದ್ದನ್ನು ಕ್ಯಾನ್ ವಿ ಶಿಫ್ಟ್ ಆ ಕಡೆ ಅಂತ ಕೇಳ್ತಾ ಇರೋದು ಟೆಲ್ಲಿಂಗ್ ಟು ಟ್ರೈ ವಾಟ್ ಮೀನ್ಸ್ ಟ್ರಕ್ ಮೇಲೆ ಬರುತ್ತೆ ಗೊತ್ತಾ ಇಲ್ಲಿ ಇವರು ವೇ ಈ ಥರ ಮಾಡಿದ್ದಾರೆ ಹಿಂದೆ ಹೋಗ್ಬೇಕು ಬಿಕಾಸ್ ಇಲ್ಲಿ ಸಿಟಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಮಾಡ್ತಿದ್ದಾರೆ ಅವರು ಇಲ್ಲಿರೋ ಮೋಟಿವೇ ಟ್ರಕ್ನ ಕ್ಯಾಪ್ಚರ್ ಹಾಂ ಮಾಡಿ ಸರ್ ಸೊ ಬಿಕಾಸ್ ಅದು ಹಿಂದೆ ಹೋದರೆ ಮತ್ತೆ ಮುಂದೆ ಬರೋಕ್ಕೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಸಿಟೀಸಿಗೆ ಏನಾದರೂ ಇದು ಮಾಡುತ್ತೆ ಅಂತ ನಾವು ಏನು ಮಾಡ್ತಿದ್ವಿ ಟ್ರಕ್ ಹಿಂದ್ಗಡೆ ತಗೊತಿದ್ದೀವಿ ಸೊ ಇಲ್ಲಿ ರೋಡನ್ನು ಇಲ್ಲಿ ಬ್ಲಾಕ್ ಮಾಡ್ತೀವಿ ಸರ್ ಏನು ಬ್ಲಾಕ್ಸ್ ಎಲ್ಲ ಮಾಡ್ತಿದ್ದೀವಿ ಸೊ ಅದಕ್ಕೋಸ್ಕರ ಹಿಂಗೆ ಟ್ರಕ್ಕೆ ಉಲ್ಟಾ ಹೋಗ್ಬೇಕು ಅದು ಮುಂದೆ ಹೋದರೆ ಇವಾಗ ಮೇ ಬಿ ಇಟ್ ಕಾಸ್ ಫಾರ್ ಸಿಟೀಸ್ ಇಟ್ ಫಿಕ್ಸ್ ಇನ್ ಅಂಡರ್ಗ್ರೌಂಡ್ ಇಟ್ಸ್ ಸರ್ ಟ್ರಕ್ ನಾವು ಏನು ಹೇಳ್ತಾ ಇದ್ದೀವಿ ಆ ಡೈರೆಕ್ಷನ್ ಚೇಂಜ್ ಮಾಡಿ ಅಂತ ಡೈರೆಕ್ಷನ್ ಚೇಂಜ್ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ಹಿಂಗೆ ವೆಹಿಕಲ್ ಹಿಂಗೆ ಬರ್ತವೆ ಹಿಂಗೆ ಹೋಗ್ಬಿಡ್ತತ್ತಲ್ಲ ಎಸ್ ಸರ್ ಹೋಗುತ್ತೆ ಅದು ಅಲ್ಲ ಹೇಳ್ತಿರೋದು ನೆಕ್ಸ್ಟ್ ಹಿಂಗೆ ಹೋದ್ರೂ ಇವಾಗ ಡೈರೆಕ್ಟ್ ಹಿಂಗೆ ಹೇಳ್ತಿದ್ದೀರಾ ಸೊ ಹೌದಾ ಇವಾಗ ನಾವು ಇದೇ ಏರಿಯಾ ಇಲ್ಲ ಸಿಟಿಯನ್ನು ಇಲ್ಲಿ ಮಾಡಿದ್ರೆ ಸಿಟಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ನಾವು ಅದು ಯೋಚನೆ ಮಾಡ್ತೀವಿ ಅವರು ಅದೇನ ಹೇಳಿರೋದು ಕೆಳಗೆ ಹೋದ್ಕೊಳ್ಳಿ ಅದೇನು ಕೆಳಗಿನ ಅಂಡರ್ ಸರ್ಫೇಸ್ ಇರ್ತಿತ್ತಲ್ಲ ಇಟ್ ಶುಡ್ ಬಿ ಇನ್ ಅ ಫಾರ್ಮ್ ಆಫ್ ಬಂಕರ್ ಎಸ್ ಸರ್ ದೇ ವಿಲ್ right so automatically even if the bomb gets blast there it will not affect any other place yes or no right ಅವರು ಹಿಂಗೆ and ಹೋಗ್ತಾರೆ they should not go back we should trap them ಹಿಂಗೆ ಬರ್ತಾರೆ ದೇ ನೀಡ್ ಟು ಕ್ಯಾಚ್ yeah you have to or else there is no purpose of doing this project ಇದನ್ನು ಮಾಡೋಕ್ಕೆ ಏನು ಮಾಡಿದ್ರಿ Paper plaster and servo motor order. ಅಲ್ಲ ಇದು ಮೇಲೆ ಹೋಗುತ್ತಲ್ಲ ಕರೆಕ್ಟಾಗಿ ನೋಡಿದ್ರೆ ಚೆಕ್ ಮಾಡಿದ್ರೆ ಅಕಸ್ಮಾತ್ ಅದೇನಾರು ಹೋಗಲಿಲ್ಲ ಅಂದ್ರೆ ಅಲ್ಲೊಂದು ನೀವು ಎಕ್ಸ್ಟ್ರಾ ಇದನ್ನು ಹಿಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಎತ್ಬಿಟ್ಟು ಇಲ್ಲಿಂದ ಅಲ್ಲಿ ಸ್ಕೇಲ್ ಹಾಕಬೇಕು ಒಂದು ಲಾಂಗ್ ಸ್ಕೇಲ್
ಪ್ಲಾಸ್ಟರ್ ಆ್ಯಂಡ್ ಮಾಡ್ಬೇಕು ಥ್ರೆಡ್ ಲಾಂಗ್ ನೀವು ಮೇಲಿಂದ ತೆಗೆದು ಫುಲ್ ಮಾಡಬೇಕು ಅದನ್ನು ಫುಲ್ ಮಾಡಬೇಕು. ನೋ 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 ಇಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿ ಅಲ್ಲ ಸರ್, ಈಗ ಇವರು ಸರ್ವೋ ಯೂಸ್ ಮಾಡ್ತಾ ಇದ್ರಲ್ಲ ನೀವು. ಎಷ್ಟು ಚೆನ್ನಾಗಿ ಹೇಳಿದೆ. Why Spandana? You didn't speak, right? What happened? Oh, so ಚೆನ್ನಾಗಿ ಮಾಡಿದೆ. good. Just to make that short title of and severe. ಫ್ರೆಂಡ್ಸ್, ನೋಡಿದ್ರೆ ನೀವು ಹೇಗೆ ಇಲ್ಲಿ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಿದ್ದಾರೆ ಮಕ್ಕಳು ಸ್ಟಡಿ ಅಲ್ಲದೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ಹೇಗೆ ರೆಡಿ ಆಗ್ತಿದ್ದಾರೆ ಅಂತ ನೋಡಿದ್ರಿ. ಸೊ ನಾನು ಹೇಳೋದಷ್ಟೇ, ಮುಂದೆ ನಿಮ್ಮ ಮಕ್ಕಳು ಕೂಡ ಈ ಸ್ಕೂಲಿಗೆ ಜಾಯಿನ್ ಮಾಡಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ಕೊತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ದಾರೆ ರಾವಣ ವೆಬ್ ಚಾನಲ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.